ಹೋರಾಟ ಮಾಡದ ನಮ್ಮ ಬೇಡಿಕೆಗಳು ಏನಂದರೆ, ಈ ಸರ್ಕಾರಿ ಶಾಲಾ ಆಯಗಳಿವರು 86ರಲ್ಲಿ ಬಾಲ್ವಾಡಿ ಆಯಗಳಂತೇಳಿ ನೇಮಕ ಮಾಡಿಕೊಂಡ್ರು. ಆಮೇಲೆ ಇವ್ರನ್ನೇನಂದರೆ ಇದು ಬಾಲ್ವಾಡಿ ಮರ್ಜ್ ಮಾಡಿದ ತಕ್ಷಣ ಶಿಕ್ಷಣ ಇಲಾಖೆಗೆ ನೇಮಕ ಮಾಡ್ಕೋತಾರೆ. ಇವ್ರನ್ನ ಮಾಡ್ಕೊಂಡ್ಮೇಲೆ ತಾತ್ಕಾಲಿಕ ಅಂತೇಳಿ ತೊಗೋತಾರೆ. ಇವ್ರನ್ನ ತಾತ್ಕಾಲಿಕ ಅಂತಂದರೆ ಈ ಕೋರ್ಟಲ್ಲಿ ನಾವು ಈ ಕೋರ್ಟಲ್ಲಿ 3 ವರ್ಷ ಫೈಟ್ ಮಾಡಿ ಆರ್ಡರ್ಗಳು ಮಾಡಿಸಿದ್ದೀವಿ. ಪಿಂಚಣಿ ಕೊಡಬೇಕು, ಇವ್ರಿಗೆ ಕನಿಷ್ಠ ವೇತನ ಕೊಡಬೇಕು ಅಂತೇಳಿ ಆರ್ಡರ್ಗಳು ಮಾಡಿಸಿದ್ದೀವಿ. ಆದರೆ ಸರ್ಕಾರ ಸ್ಪಂದಿಸ್ತಾ ಇಲ್ಲ. ಇದೇ ನಾನು 3 ತಿಂಗಳ ಹಿಂದ್ಗಡೆ ಇದೇ ಫ್ರೀಡಮ್ ಪಾರ್ಕಲ್ಲಿ ಹೋರಾಟ ಮಾಡಿದೆ. ಆವಾಗ ಸರ್ಕಾರದ ಅಧೀನ ಕಾರ್ಯದರ್ಶಿ ಅವರು ಬಂದು, ಇಲ್ಲ ನಿಮ್ಮ ಬೇಡಿಕೆ ಈಡೇರಿಸ್ತೀವಿ, ನೀವು ಇದನ್ನು ಚಳವಳಿನ ಹಿಂದಕ್ಕೆ ತಗೊಳ್ಳಿ ಅಂತ ಹೇಳಿದರು. ಹಿಂದಕ್ಕೆ ತಗೊಂಡ್ವಿ. ಅಲ್ಲಿಂದ ಇಲ್ಲಿವರೆಗೂ ನಮ್ಗೆ ಯಾವುದೇ ಮಾಹಿತಿ ಬಂದಿಲ್ಲ. ನಾವು ಒಂದು 100 ಲೆಟರ್ಗಳನ್ನ ಬರೆದಿದ್ದೀನಿ ಸರ್ಕಾರಕ್ಕೆ, ಅದರಿಂದ ನಮಗೆ ಯಾವುದೇ ಇದು ಇಲ್ಲ. ಆಮೇಲೆ ಆಯಗಳಿಗೆ ನಮ್ಮ ಬೇಡಿಕೆ ಏನಂದರೆ, ಆಯಗಳಿಗೆ 7ನೇ ವೇತನ ಪ್ರಕಾರ 27,000 ರೂಪಾಯಿ ಸಂಬಳ ಜಾಸ್ತಿ ಆಗಬೇಕು. ಯಾಕಂದರೆ ಸ್ಕೇಲ್ ಅದು 17,000 ಇದ್ದವ್ರಿಗೆ 27,000 ಆಗಬೇಕು. ಆಮೇಲೆ ಆಯಗಳ ರಿಟೈರ್ಮೆಂಟ್ ಆದಂಥ ಆಯಗಳಿಗೆ ಹಳೆ ಪಿಂಚಣಿ ಜಾರಿ ಆಗಬೇಕು. ಜಾರಿ ಆಗುತ್ತೆ ಅಂತ ಒಪ್ಪಿಕೊಂಡಿದ್ರು. ಪಿಂಚಣಿ ಜಾರಿ ಆಗಬೇಕು. ಆಮೇಲೆ ಕನಿಷ್ಠ ವೇತನ ಧಾರವಾಡ ಹೈಕೋರ್ಟಲ್ಲಿ ಆರ್ಡರ್ ಆಗಿದೆ. ಕನಿಷ್ಠ ವೇತನ 67,000 ರೂಪಾಯಿ ಕೊಡಬೇಕು, ಚಿಲ್ಲರೆ ಕೊಡಬೇಕಂತೇಳಿ ಆರ್ಡರ್ ಆಗಿದೆ. ಇದು ಆರ್ಡರ್ ಆಗಿ 3 ತಿಂಗಳಾಯಿತು. ನಾವು ಇದನ್ನು 8 ವಾರ ಒಳಗನೆ ಕೊಡಬೇಕಂತ ಇದೆ. ಆದರೆ 8 ವಾರ ಅಲ್ಲ, ಇಲ್ಲಿಗೆ 11 ವಾರ ಆಯಿತು. 11 ವಾರ ಆದರೂ ಉತ್ತರ ಇಲ್ಲ. ನಾನು ಶಿಕ್ಷಣ ಇಲಾಖೆ ಕಮಿಷನರ್ ಮೇಡಮ್ ಅವ್ರಿಗೆ ಭೇಟಿಯಾಗಿ ಇದನ್ನು ಕೊಟ್ಟರೆ ನನ್ನ ಗಮನಕ್ಕೆ ಬಂದಿಲ್ಲ, ಇದನ್ನು ನಾನು ಚೆಕ್ ಮಾಡಿ ಹೇಳ್ತೀನಿ ಅಂದರು. ಅವರು 64,000 ರೂಪಾಯಿ ಅವ್ರಿಗೆ ಸಣ್ಣ ಅಮೌಂಟ್ ಆಗಿರ್ಬೋದು ಇದು ಸರ್ಕಾರಕ್ಕೆ. ಇದ್ರೆ ನಮ್ಮ ಆಯಗಳಿಗೆ ಇದು ದೊಡ್ಡ ಮೊತ್ತ ಇದೆ. ಇದು ನಮ್ಮ ಆಯಗಳಿಗೆ ದೊಡ್ಡ ಮೊತ್ತ. ಯಾಕಂದರೆ ಇವರು ರಿಟೈರ್ಮೆಂಟ್ ಆಗಿ 6 ವರ್ಷ ಆಯಿತು. ಇಲ್ಲಿವರೆಗೆ ಯಾವುದೇ 1 ರೂಪಾಯಿ ಸರ್ಕಾರದಿಂದ ಇವ್ರಿಗೆ ಇದಿಲ್ಲ. ಸತತ 9-10 ಗಂಟೆಗಳ ಕಾಲ ಶಾಲೆಯಲ್ಲಿ ಕೆಲಸ ಮಾಡಿದ್ದಾರೆ. ಇವರು ಕಸ ಬಳಿದಿದ್ದಾರೆ, ತಟ್ಟೆ ತೊಳೆದಿದ್ದಾರೆ, ಟಾಯ್ಲೆಟ್ ತೊಳೆದಿದ್ದಾರೆ, ಎಲ್ಲ ಮಾಡಿದ್ದಾರೆ. ಆದರೆ ಸರ್ಕಾರ ಸ್ಪಂದಿಸಲ್ಲ. ಯಾಕಂತಂದರೆ ನಾವು ಇವ್ರನ್ನ ತಾತ್ಕಾಲಿಕ ತೊಗೊಂಡಿವಿ. ತಾತ್ಕಾಲಿಕ ಅಂತಂದ್ರೆ ನಿಮ್ಮ ಹಂತದಾಗ ಎಷ್ಟು ದಿನ ಅದು? 1 ವರ್ಷ ಸರ್ಕಾರ ಮಟ್ಟದಾಗ ತಾತ್ಕಾಲಿಕ ಅಂದ್ರೆ ಎಷ್ಟು ವರ್ಷ? 1 ವರ್ಷ, 2 ವರ್ಷ, ಸತತ 40 ವರ್ಷಗಳ ಕಾಲ ದುಡಿಸ್ಕೊಂಡು ಇವಾಗ ನಾವು ಇವ್ರನ್ನ ತಾತ್ಕಾಲಿಕ ತಗೊಂಡಿವಿ, ಇವ್ರಿಗೇನು ಕೊಡಕ್ಕೆ ಬರಂಗಿಲ್ಲ ಅಂತ ಹೇಳ್ತಾರೆ. ಈಗ 40 ವರ್ಷ ಈ ಇಲಾಖೆ ಒಳಗೆ ದುಡಿದು ಈಗ ವಯಸ್ಸಾಗೋಗಿದೆ. ಅವ್ರನ್ನ ಯಾರು ಕೆಲ್ಸಕ್ಕೆ ತಗೋತಾರೆ? ಈಗ ಯಾರು ಕೆಲ್ಸಕ್ಕೆ ನೀವೆಲ್ಲ ಫ್ರೀ ಗ್ಯಾರಂಟಿಗಳನ್ನ ಮಾಡಿ ಎಲ್ಲ ಸಾಲ ಹೊರೆ ಸರ್ಕಾರಕ್ಕೆ ಹಾಕಿ ಈ ಸಣ್ಣ ಬಡವ್ರ ಹೊಟ್ಟೆ ಮೇಲೆ ಹೊಡೆದ್ರ ಅವ್ರು ಎಲ್ಲಿ ಹೋಗ್ಬೇಕು? ಅವರೆಲ್ಲ ಈಗ ಫ್ರೀ ಗ್ಯಾರಂಟಿಗಳನ್ನು ಬಿಡ್ರಿ ಸ್ವಾಮಿ, ಈ ನಮ್ಮ ಆಯಗಳಿಗೆ ಕೊಡ್ರಿ. ಈಗ ಎಲ್ಲೆಲ್ಲೋ ಎಕ್ಸಿಡೆಂಟ್ ಆದಲ್ಲಿ ಅಲ್ಲಿ 5 ಲಕ್ಷ ಪರಿಹಾರ ಕೊಡ್ತೀನಿ, 10 ಲಕ್ಷ ಪರಿಹಾರ ಕೊಡ್ತೀನಿ ಅಂತ ಹೇಳ್ತಾರೆ. ಆಯಗಳು ಇದ್ದವ್ರು ಸಾಯ್ತಿದ್ದಾರೆ, ಇವ್ರಿಗೆ ಕೊಡ್ರಿ ಪರಿಹಾರ. ಫಸ್ಟು ಸತ್ತು ಹೋಗಕತ್ತಾರ ಇದ್ದವ್ರು ದುಡಿದು. ಇಂಥ ಸಣ್ಣ ಕೆಲಸ ಮಾಡೋರು ಹೊಟ್ಟೆ ಮೇಲೆ ಹೊಡಿತಿದ್ದೀರಿ ನೀವು ಸರ್ಕಾರದವರು. ನಮ್ಮದು ಮುಖ್ಯ ಬೇಡಿಕೆ ಏನಂದರೆ, ಕನಿಷ್ಠ ವೇತನ 64,000 ರೂಪಾಯಿ ಹೈಕೋರ್ಟ್ ಆರ್ಡರ್ ಆಗಿದೆ ಸರ್, ಅದು ಕೊಡಬೇಕು. ಆಮೇಲೆ 7ನೇ ವೇತನ ಪ್ರಕಾರ 27,000 ರೂಪಾಯಿ, 17,000 ರೂಪಾಯಿ ಸ್ಕೇಲು 27,000 ರೂಪಾಯಿ ಕೊಡಬೇಕು ಆಯಗಳಿಗೆ. ಅದು ಇಲ್ಲ, 1 ವರ್ಷ ಆಯಿತು. ಆಮೇಲೆ ನಿವೃತ್ತಿಗೊಂಡಂಥ ಆಯಗಳಿಗೆ ಹಳೆ ಪಿಂಚಣಿ ಜಾರಿ ಮಾಡ್ತೀವಿ ಅಂತ ಒಪ್ಕೊಂಡಿತ್ತು ಸರ್ಕಾರ, ಅದನ್ನು ಜಾರಿಗೆ ತರಬೇಕು. ಆಮೇಲೆ ಈಗ ಮರಣ ಹೊಂದಿದಂಥ ಆಯಗಳು ಕೆಲಸದಲ್ಲಿ ಇದ್ದಾಗಲೇ ಸತ್ತೋಗ್ಬಿಟ್ರು ಕೆಲವು ಜನ. ಅವರಿಗೆ ಈಗ ಮಕ್ಕಳು ಮರಿ ಸಣ್ಣ ಮಕ್ಕಳೆಲ್ಲ ಬಿಟ್ಟು ಸತ್ತೋಗ್ಯಾರ. ಅವರಿಗೆಲ್ಲ ಕುಟುಂಬ ಪರಿಹಾರ ಕೊಡಬೇಕು. ಇವೆಲ್ಲ ನಮ್ಮ ಬೇಡಿಕೆಗಳದಾವ ಸರ್. ಇದು ಸರ್ಕಾರ ಸ್ಪಂದಿಸಬೇಕು. ಸ್ಪಂದಿಸಿಲ್ಲಪ್ಪ ಅಂತಂದರೆ ನಾವು ಇವತ್ತು ನಮಗೆ ಸರ್ಕಾರ ಸ್ಪಂದಿಸ್ತು ಆದೇಶ ಕೊಟ್ಟರೆ ನಾವು ಎದ್ದೋಗ್ತೀವಿ. ಯಾಕಂದರೆ ಬರೀ ನಾವು ಬಂದು ಕುಂತಾಗಲೆಲ್ಲ 5 ವರ್ಷದಿಂದನೇ ನಾವು ಹೋರಾಡ್ತಿದ್ದೀವಿ. 5 ವರ್ಷದಿಂದ ನಾವು ಇದೇ ಥರ ಸ್ಟ್ರೈಕ್ ಮಾಡ್ತಾ ಇದ್ದೀವಿ. ಒಬ್ಬರು ಮೇಲ್ವಿಚಾರಕರು ಬರ್ತಾರ, ಬಂದು ಒಳಗಡೆ ಕರ್ಕೊಂಡು ಹೋಗ್ತಾರೆ. 4 ಮಂದಿ ನೀವು ಭೇಟಿ ಆಗ್ರಿ, ಆಯ್ತು ನಾವು ಮಾಡಿ ಕೊಡ್ತೀವಿ ಅಂತ ಹೇಳ್ತಾರೆ. ಒಳಗಡೆ ನಮ್ಮ ಜೀಪ್ ಒಳಗೆ ಕರ್ಕೊಂಡು ಹೋಗೋದು, ಅಲ್ಲಿ ಮಾತಾಡ್ಸೋದು. ಆಮೇಲೆ ಈ ಆಯಗಳಿಗೆ ಕರೀತಾರೆ, ನೀವು ಹೇಳ್ರಮ್ಮ ನಿಮ್ಮ ಬೇಡಿಕೆ ಏನದಾವು ಹೇಳ್ರಿ ಅಂತ ಕೇಳ್ತಾರೆ ಕಮಿಷನರ್. ಇವ್ರಿಗೆ ಏನು ಬೇಡಿಕೆ ಅದಾವ ಅಂತ ಇವ್ರಿಗೆ ಹೇಳಕ್ಕೆ ಬರ್ತಾ ಇವ್ರಿಗೆ ಆಯಗಳಿಗೆ ಇದು ಕೇಳಿ ನೀವು ಮಾತಾಡಬೇಡ್ರಿ ಸಂಘಟನೆಯವ್ರು ಅಂತಾರೆ. ಈಗ ಅಂದ್ರಪ್ಪ ಅಂತಂದ್ರೆ ನಾವು ಏನು ಕೇಳಬಾರ್ದು. ಇವ್ರು ಹೇಳಿದ್ದಕ್ಕೆಲ್ಲ ನಾವು ಒಪ್ಕೊಂಡು ತಲೆಯಲ್ಲಿ ಅಡ್ಸ್ಕೊಂತ ಎದ್ದು ಹೋಗ್ಬೇಕು. ಇವೆಲ್ಲ ಗ್ಯಾರಂಟಿಗಳನ್ನು ಮಾಡಿ ಆಯಗಳ ಬಾಯ ಮಣ್ಣು ಹಾಕ್ತಾ ಇದ್ದಾರೆ. ನಾವಂತೂ ಯಾವುದೇ ಕಾರಣಕ್ಕೂ ಈಗ ನಾವು ಎದ್ದು ಹೋಗಂಗಿಲ್ಲ. ನಮ್ಮ ಆದೇಶಗಳ ಬೇಕು. ಇವೇನು ಬೇಡಿಕೆ ಅದಾವು ಇವು ಈಡೇರೋವರೆಗೆ ಎದ್ದೇಳಂಗಿಲ್ಲ. ಇವತ್ತಾಗಲಿ, ನಾಳೆ ಆಗಲಿ, ನಾಡಿದ್ದಾಗಲಿ ನಾವು ಕುತ್ಕೋತೀವಿ. ನಮ್ಮ ಬೇಡಿಕೆ ಇಡೋವರೆಗೂ ನಾವು ನಾನು ಈಗ ಆಯಗಳ ಸಂಘಟನೆ ರಾಜ್ಯ ಕಾರ್ಯದರ್ಶಿ ಜಯಶ್ರೀ ಊಟಿ ಅಂತ. ರಾಜ್ಯ ಸರ್ಕಾರಿ ಪ್ರಾಥಮಿಕ ಶಾಲಾ ಆಯಗಳ ಸಂಘಟನೆಯ ರಾಜ್ಯ ಉಪಾಧ್ಯಕ್ಷನಾಗಿ ಇವತ್ತು ನಮ್ಮ ಸಂಘಟನೆಯ ವತಿಯಿಂದ ಸರ್ಕಾರಿ ಪ್ರಾಥಮಿಕ ಶಾಲಾ ಆಯಗಳಿಗೆ ಪ್ರಮುಖವಾಗಿ 4 ಬೇಡಿಕೆಗಳನ್ನ ಈಡೇರಿಸಬೇಕು ಸರ್ಕಾರ ಅಂತ ಹೇಳಿಬಿಟ್ಟು ಇವತ್ತು ನಾವಿಲ್ಲಿ ಫ್ರೀಡಮ್ ಪಾರ್ಕಲ್ಲಿ ಪ್ರತಿಭಟನೆಯನ್ನು ತೊಗೊಂಡಿದ್ದೀವಿ. ಮೊದಲನೇದಾಗಿ ಹೈಕೋರ್ಟ್ ಆದೇಶದ ಪ್ರಕಾರ ಫೆಬ್ರವರಿ 10ರಲ್ಲಿ ಹೈಕೋರ್ಟ್ ಆದೇಶ ಮಾಡಿದಾಗ ಆಯಾಗಳಿಗೆ ಕನಿಷ್ಠ ವೇತನವನ್ನು ನಿಗದಿ ಮಾಡಿ 8 ವಾರದೊಳಗಾಗಿ ರೀಸೌಂಡ್ ಆ್ಯಂಡ್ ಸ್ಪೀಕಿಂಗ್ ಆರ್ಡ್ರನ್ನು ಕೊಡಲೇಬೇಕು ಅಂತ ಹೇಳಿತ್ತು. ಇಲ್ಲಿಗೆ 8 ವಾರಗಳು ಮುಗಿದೋಗಿದೆ. ಯಾವುದೇ ರೀತಿಯಾದಂತಹ ಸ್ಪಷ್ಟವಾದ ಸರ್ಕಾರಿ ಆದೇಶ ಶಿಕ್ಷಣ ಇಲಾಖೆಯಿಂದ ನಮ್ಮ ಆಯಗಳಿಗೆ ಬಂದಿಲ್ಲ. ಅದಾದ ಮೇಲೆ
ನಮಗೆ 17,000 ಸಂಬಳ ಕೊಟ್ಟರು 6ನೇ ವೇತನ ಆಯೋಗದ ಅಂತೇಳಿ ಇವರು ಶಿಕ್ಷಣ ಇಲಾಖೆಯಲ್ಲಿ ಕೆಲಸ ಮಾಡ್ತಿದ್ದಂಥ ಗೌರವಧನದ ಪರಿಶಿಷ್ಟ ಜಾತಿ ಮತ್ತು ಪಂಗಡದ ವಿಶೇಷ ತರಬೇತಿ ಪಡೆದ ಶಿಕ್ಷಕರಿಗೆ ಇವರು 17,000 ರೂಪಾಯಿ ಸಂಬಳನ ಕೊಡ್ತಾರೆ 2018ರಲ್ಲಿ. ಅದೇ 17,000 ರೂಪಾಯಿ ಸಂಬಳನ ಇತ್ತೀಚೆಗೆ ಒಂದು ವರ್ಷದಿಂದ 27,000 ರೂಪಾಯಿ ಸಂಬಳಕ್ಕೆ ಹೆಚ್ಚಿಸ್ತಾರೆ. ಆದರೆ ನಮ್ಮ ಮಾಯಗಳನ್ನು ಮರೆತು ಬಿಡ್ತಾರೆ ಶಿಕ್ಷಣ ಇಲಾಖೆಯವರು. ಶಾಲೆಯಲ್ಲಿ ಕಸ ಬಳಿಯೋಕ್ಕೆ ನಮ್ಮ ಮಾಯಗಳು ಬೇಕು, ಮಕ್ಕಳು ನೋಡ್ಕೊಳ್ಳೋಕೆ ನಮ್ಮ ಮಾಯಗಳು ಬೇಕು, 5-6 ಗಂಟೆ ಅವ್ರು ಕೆಲಸ ಮಾಡಿಸ್ಕೊಳ್ಳೋಕೆ ನಮ್ಮ ಮಾಯಗಳು ಬೇಕು, ದುಡಿದಿರೋ ಸಂಬಳ ಕೇಳಿದ್ರೆ ನಮ್ಮ ಮಾಯಗಳು ಬೇಕಾಗಿಲ್ಲ. ಬೇಸಿಗೆ ರಜೆಯಲ್ಲಿ ಸಂಬಳ ಕೊಡ್ತಾ ಬಂದಿದ್ರು 2011ರಿಂದ 2023ರಿಂದ ಆ ವೇತನನೂ ತಡೆ ಹಿಡಿದಿದ್ದಾರೆ. ಕೇಳಿದರೆ ಸರ್ಕಾರಕ್ಕೆ ಅನುದಾನದ ಕೊರತೆ ಇದೆ ಅಂತೆ. 2 ತಿಂಗಳು ಸಂಬಳ ಕೊಡೋಕ್ಕಾಗಲ್ಲ ನೌಕರಿಗೆ ನಿಮಗೆ, ಮತ್ತು ಆ ಅನುದಾನ ಕೊಟ್ಟೆ, ಆ ಗ್ಯಾರಂಟಿ ಕೊಟ್ಟೆ, ಇದನ್ನು ಕೊಟ್ಟೆ ಅಂತ ಹೇಳ್ತೀರಾ. ಶಿಕ್ಷಣ ಇಲಾಖೆ ಅಧಿಕಾರಿಗಳು ಕೆಲಸ ಮಾಡ್ತಿಲ್ಲ ಸ್ವಾಮಿ, ನಮ್ಗೆ ಆ ಬೇಡಿಕೆಗಳನ್ನು ಈಡೇರಿಸ್ಕೊಡ್ರಿ ಅಂತ ಮಂತ್ರಿಗಳ ಹತ್ರ ಬಂದರೆ ಸಚಿವರು ಹೇಳ್ತಾರೆ, ಅವ್ರ ಇಲಾಖೆ ಅಧಿಕಾರಿಗಳು ಹೇಳ್ದಂಗೆ ನಾನು ಕೇಳ್ತೀನಿ, ಅವ್ರು ನಿಮ್ಮ ಯಾವುದು ಬೇಡಿಕೆಗಳನ್ನ ಈಡೇರಿಕೆ ಸಂಬಂಧಪಟ್ಟಂಗೆ ಮಾಹಿತಿ ಬರ್ತಾ ಇದೆ, ತೊಗೊಳ್ತಾ ಇದ್ದೀವಿ. ಕಳೆದ 5-6 ವರ್ಷದಿಂದ ಮಾಹಿತಿ ತೊಗೊಳ್ತಿದ್ದಾರೆ. ಈಗಾಗಲೇ ನಿವೃತ್ತಿ ಒಂದು 5-6 ವರ್ಷ ಆಗುತ್ತೆ ನಮ್ಮ ಆಯಗಳು. ಪ್ರಾರಂಭದಲ್ಲಿದ್ದ ಆಯಗಳು ಈಗಿಲ್ಲ, ಈಗಾಗಲೇ ತೀರೋಗಿದ್ದಾರೆ ಸುಮಾರು ಜನ. ನಮಗೆ ನಮ್ಮ ಪ್ರಮುಖವಾದ 4 ಬೇಡಿಕೆಗಳು: ಒಂದು ಹೈಕೋರ್ಟ್ ಆದೇಶದ ಪ್ರಕಾರ 64,000 ರೂಪಾಯಿದ ಕನಿಷ್ಠ ವೇತನ ವ್ಯತ್ಯಾಸದ ಬಾಕಿ ಮೊತ್ತದ ಸ್ಪಷ್ಟ ಆದೇಶನ ಶಿಕ್ಷಣ ಇಲಾಖೆ ಕೊಡಬೇಕು. ಅದಾದ ಮೇಲೆ ನಮ್ಮ ಆಯಗಳ ವೇತನವನ್ನು 17,000 ರೂಪಾಯಿಂದ 27,000 ರೂಪಾಯಿಗೆ 7ನೇ ವೇತನ ಆಯೋಗದ ವರದಿಯಂತೆ ಹೆಚ್ಚಿಸಬೇಕು. ಅದಾದಮೇಲೆ 2011ರಿಂದ ಏನು ನಿರಂತರವಾಗಿ ಬೇಸಿಗೆ ರಜೆ ವೇತನ ಕೊಡ್ತಾ ಬಂದರೂ ಅದನ್ನು 2023ರಲ್ಲಿ ತಡೆ ಹಿಡಿದಿದ್ದಾರಲ್ಲ, ಆ ಬೇಸಿಗೆ ರಜೆ ವೇತನನ ಮರಳಿ ಜಾರಿಗೊಳಿಸ್ಬೇಕು. ಆಮೇಲೆ 2011ರಲ್ಲಿ ನಮ್ಮ ಆಯಗಳೆಲ್ಲ ಕೆಲಸ ಮಾಡಬೇಕಾದ್ರೆ NPS ಲೈಟ್ ಸ್ಕೀಮ್ ಒಳಗಡೆ ನಿಮಗೆ ಪೆನ್ಷನ್ ಕೊಡ್ತೀನಿ ಅಂತ ನಂಬಿಕೆ ಹುಟ್ಟಿಸಿ 40 ವರ್ಷ ದುಡಿಸ್ಕೊಂಡು ಬೀದಿಗೆ ತಳ್ಳಿದ್ರಲ್ಲ, ಆ NPSನ್ನು ಮತ್ತೆ ಜಾರಿಗೆ ತಂದು ನಮ್ಮ ಆಯಗಳ ಪೆನ್ಷನ್ ಅರಿಯರ್ಸನ್ನು ನೀವು ಫಿಕ್ಸ್ ಮಾಡಿಕೊಡ್ಬೇಕು. ಈ ಪ್ರಮುಖ 4 ಬೇಡಿಕೆಗಳು ಈಡೇರೋವರೆಗೂ ನಾವು ಈ ಫ್ರೀಡಮ್ ಪಾರ್ಕನ್ನು ಬಿಟ್ಟು ಯಾವ ಆಯಗಳು ಎದ್ದೇಳೋದಿಲ್ಲ. ನಮ್ಮ ಪ್ರತಿಭಟನೆ ನಿರಂತರವಾಗಿ ನಡೀತಾ ಇರ್ತದೆ. ನಾವು ಸರ್ಕಾರಕ್ಕೆ ಮಾಡ್ತಾ ಇರೋ ಆಗ್ರಹ ಏನಂದರೆ, ಆದಷ್ಟು ಬೇಗ ಈ ಸಮಸ್ಯೆಗೆ ಸಂಬಂಧಪಟ್ಟಂಗೆ ಪರಿಹಾರನ ಘೋಷಿಸಿ ನಮ್ಮ ಆಯಗಳು ಕೊಡಬೇಕಾಗಿರೋ ನ್ಯಾಯಾಲಯಗಳ ಆದೇಶದ ಪ್ರಕಾರ ಏನೇನು ಕೊಡಬೇಕು ಆದೇಶಗಳನ್ನು, ಆ ಸ್ಪಷ್ಟ ಲಿಖಿತ ರೂಪದ ಆದೇಶಗಳನ್ನು ತಂದು ಕೊಟ್ಟರೆ ನಾವು ನಮ್ಮ ಹೋರಾಟವನ್ನು ಹಿಂಪಡ್ಕೊಳ್ತೀವಿ. ಇಲ್ಲಾಂದರೆ ಹೋರಾಟ ನಿರಂತರವಾಗಿ ನಡೀತದೆ, ನಿರಂತರವಾಗಿ ಮಾಡ್ತಾ ಇರ್ತೀವಿ. ಹೋರಾಟ ಉಗ್ರ ಪ್ರಮಾಣದಲ್ಲಿ ಮುಂದುವರಿತದೆ ಅಂತೇಳಿ ಇಲ್ಲಿ ನಮ್ಮ ಮಾತು ಮುಗಿಸ್ತೇನೆ.